ಈ ಪ್ರೈಸ್ಗೆ ಬೆಂಗಳೂರಿನಲ್ಲೂ ಸಿಗಲ್ಲ, ಕರ್ನಾಟಕಕ್ಕೆ ಓಪನ್ ಚಾಲೆಂಜ್, ಇಂಡಿಯಾಗೆ ಓಪನ್ ಚಾಲೆಂಜು, ಪ್ರಪಂಚಕ್ಕೆ ಓಪನ್ ಚಾಲೆಂಜು, ಇಂಡಿಯಾ ಪಾಕಿಸ್ತಾನ ಎಲ್ಲದಕ್ಕೂ ಓಪನ್ ಚಾಲೆಂಜು. ಈ ಪ್ರೈಸ್ ನಿಮಗೆ ಡೆಲ್ಲಿಲೂ ಸಿಗಲ್ಲ, ಮಂಗಳೂರಲ್ಲಿ ಸಿಗಲ್ಲ, ಹುಬ್ಳಿಲಿ ಸಿಗಲ್ಲ. ಈ ಥರ ನೀವು ಯೂಟ್ಯೂಬ್ ಆನ್ ಮಾಡಿ ಯಾವ್ದಾನ ಸೆಕೆಂಡ್ ಹ್ಯಾಂಡ್ ಕಾರ್ ನೋಡಿ ಬೇಕು ಅಂತ ಕ್ಲಿಕ್ ಮಾಡಿದ ತಕ್ಷಣ ಬರುವಂತಹ ಮೊದಲನೇ ಡೈಲಾಗು ಇದೇ ಥರ ಇರುತ್ತೆ. ಆ್ಯಕ್ಚುಲಿ ಕಮ್ಮಿ ಹೇಳಿದ್ದು, ಇದಕ್ಕಿಂತ ಜಾಸ್ತಿನೇ ಇರ್ತದೆ. ಕರೆಕ್ಟ್ ಅಲ್ಲ? ಯಾರ್ಯಾರು ಈ ಥರ ಎಲ್ಲ ಕೇಳಿಸ್ಕೊಂಡಿದ್ರಿ ಕಾಮೆಂಟ್ ಮಾಡಿ ನೋಡೋಣ. ಮತ್ತು ಯಾವ ಒಂದು ಯೂಸರ್ ಶೋರೂಮಲ್ಲಿ ಕೇಳಿಸ್ಕೊಂಡಿರ್ತೀರ ಅದನ್ನು ಕೂಡ ಕಮೆಂಟ್ ಮಾಡಿ ನೋಡೋಣ. ಓಕೆ, ಸೊ ನಾನು ಲಾಸ್ಟ್ ಯಾವುದೊಂದು ವೀಡಿಯೋದಲ್ಲಿ ಒಂದು ಏರಿಯಾ ಬಗ್ಗೆ, ಯಾಕಂದರೆ ಆ ಒಂದು ಏರಿಯಾ ತುಂಬ ಚಿರಪರಿಚಿತ ಯೂಸರ್ ಕಾರ್ ಸೇಲ್ಸ್ಗೆ ಬೆಂಗಳೂರಿನಲ್ಲೇ ಇದೆ. ಇನ್ನೊಂದು ವಿಚಾರ ಏನಂದರೆ ನಾನಿರೋದು ಕೂಡ ಇದೇ ಏರಿಯಾದಲ್ಲೇ. ಈ ಒಂದು ಏರಿಯಾದಲ್ಲಿ ಸಾಕಷ್ಟು ಇದೆ. ಹೆಚ್ಚು ಕಡಿಮೆ ಒಂದು ಈ ಸರೌಂಡಿಂಗ್, ಈ ರಿಂಗ್ ರೋಡು, ಔಟರ್ ರಿಂಗ್ ರೋಡು, ಈ ಸಿಟಿ ಲಿಮಿಟ್ಸು, ಹೊರಗಡೆ ಎಲ್ಲ ಸೇರಿ ಹೆಚ್ಚು ಕಡಿಮೆ ಏನಿಲ್ಲ ಅಂದರೂ ಒಂದು 60ಕ್ಕಿಂತ ಜಾಸ್ತಿನೇ ಇದೆ ಅನಿಸುತ್ತೆ. 60ಕ್ಕಿಂತ ಜಾಸ್ತಿ ಯೂಸ್ಡ್ ಶೋರೂಮ್ ಇರುವಂತಹ ಜಾಗದಲ್ಲಿ ನಾನೇ ಇರೋದು. ಇವಾಗ ಅಟ್ ಪ್ರೆಸೆಂಟ್ ವೀಡಿಯೋ ಮಾಡ್ತಿರೋದು ಅಲ್ಲೇ. ಇಂಥ ಜಾಗದಲ್ಲಿ ಸಿಗುವಂಥ ವೆಹಿಕಲ್ ಬಗ್ಗೆ ಒಬ್ಬರು ಕೇಳಿದ್ರಿ, ಈ ಒಂದು ವೆನ್ಯೂನಲ್ಲಿ ಸಿಗುವಂತಹ ವೆಹಿಕಲ್ಸ್ ಬಗ್ಗೆ ಹೇಳಿ, ಇವರೆಲ್ಲ ಇಷ್ಟು ಬಿಲ್ಡಪ್ ಕೊಡ್ತಾರಲ್ಲ ಏನು ಅಂತ ಕೇಳಿದ್ರಿ. ಓಕೆ, ಈ ಒಂದು ವಿಡಿಯೋದಲ್ಲಿ ಈ ಒಂದು ಏನು ವಿಚಾರ ಇದೆಯೋ ಅದ್ರ ಬಗ್ಗೆ ನನಗೇನು ಗೊತ್ತು ನಾನು ಅದನ್ನು ಹೇಳ್ತೀನಿ ಅಷ್ಟೇ. ಸೊ ಓವರಾಲ್ ಇದನ್ನು ಯಾರ್ದು ಪ್ರಮೋಟು ಮಾಡ್ತಿಲ್ಲ, ಯಾರನ್ನೂ ಏನು ಡಿಗ್ರೇಡು ಮಾಡ್ತಿಲ್ಲ. ಸೊ ಇಟ್ಸ್ ಒಪಿನಿಯನ್ ಮಾತ್ರ ಹೇಳ್ತೀನಿ. ಫ್ಯಾಕ್ಟ್ ಈಸ್ ಡಿಫ್ರೆಂಟ್ ಇರುತ್ತೆ, ಒಪಿನಿಯನ್ ಮಾತ್ರ ನಾನು ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನಾನು ಇಷ್ಟು ಅಂಗಡಿಗಳನ್ನ ಭೇಟಿ ಮಾಡಿಲ್ಲ. ಇದು ನಮ್ಮ ಮನೆ ಅಕ್ಕಪಕ್ಕನೇ ಇದ್ರೂ ನಾನು ಯಾವತ್ತೂ ಭೇಟಿ ಮಾಡಿಲ್ಲ. ಇದರಲ್ಲಿ ಒಂದಷ್ಟು ಜನ ನಾನು ಕೆಲವ್ರಿಗೆ ಪರ್ಸನಲ್ ನನಗೆ ಗೊತ್ತು, ಕೆಲವರು ನನಗೆ ಗೊತ್ತಿಲ್ಲ. ಕೆಲವ್ರ ಹತ್ರ ನಾನು ವ್ಯಾಪಾರ ಮಾಡಿದ್ದೀನಿ, ಕೆಲವ್ರ ಹತ್ರ ನಾನು ವ್ಯಾಪಾರ ಮಾಡಿಲ್ಲ. ಸೊ ಹಂಗಾಗಿ ಎಲ್ಲರೂ ನಾನು ಒಂದೇ ತಕ್ಕಡಿಲಿ ಹಾಕಿ ತೊಗೋದಕ್ಕಾಗೋದಿಲ್ಲ. ಸೊ ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಈಸಿ ಅಂದರೆ ಸೊ ಯಾರು ಕೂಡ ಲಾಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡಲ್ಲ. ಇದು ಫಸ್ಟ್ ಥಿಂಗ್. ಯಾಕಂದರೆ ಈ ಏರಿಯಾಗಳಲ್ಲಿ ಅಷ್ಟು ದೊಡ್ಡ ದೊಡ್ಡ ಜಾಗಗಳಲ್ಲಿ ಅಷ್ಟೊಂದು ಗಾಡಿಗಳನ್ನ ನಿಲ್ಲಿಸ್ಕೊಂಡು ಅದನ್ನ ಸೆಲ್ ಮಾಡೋದಕ್ಕೆ ಹುಡುಗರಿಗೆ ಫೀಸ್ಗಳು ಕೊಟ್ಕೊಂಡು, ಅಂದರೆ ಸ್ಯಾಲ್ರಿಗಳು ಕೊಟ್ಕೊಂಡು, ಇವ್ರು ಮೈಂಟೈನ್ ಮಾಡಿಕೊಂಡು, ಟ್ರಯಲ್ಗೆಲ್ಲ ಫ್ಯೂಯಲ್ಗಳು ಹಾಕ್ಸ್ಕೊಂಡು, ಇಟ್ಸ್ ವೆರಿ ಹೈಲಿ ಮೈಂಟೈನ್ ಜಾಬ್ ಅದು. ಇದನ್ನ ಅರ್ಥ ಮಾಡ್ಕೋಬೇಕಲ್ಲ. ಇದಕ್ಕೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಯಾಕಂದ್ರೆ ರೆಂಟೇ ನಿಮಗೆ ಅಷ್ಟೊಂದು ಗಾಡಿಗಳು ನಿಲ್ಲಿಸ್ಬೇಕಾದ್ರೆ ರೆಂಟೇ ಮಿನಿಮಮ್ ಅಂದ್ರೂ 90ರಿಂದ 1 ಲಕ್ಷ ಇರ್ತಾರೆ. ಮಿನಿಮಮ್ ನಾನು ಹೇಳ್ತಾ ಇರೋದು ಈ ಏರಿಯಾದಲ್ಲಿ 90ರಿಂದ 1 ಲಕ್ಷ ಒಂದು ತಿಂಗಳಿಗೆ ಕೊಟ್ಟು ಕರೆಂಟ್ ಬಿಲ್ಲು, ಅದು ಇದು, ಲೈಸೆನ್ಸು, ಲಂಚ ಮಂಜ, ಅವು ಏನೋ ಇರ್ತವೆ, ಹಾಳು ಮುಳು ಕಡ್ಡಿ ಕಸ, ಸ್ಯಾಲ್ರಿ, ಅವು ಇವು ಎಲ್ಲನೂ ಹೊರತುಪಡಿಸಿದ್ರೆ ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ ಒಂದು ತಿಂಗಳಿಗೆ. ಇಷ್ಟನ್ನೆಲ್ಲ ಖರ್ಚವನು ಓಪನ್ ಚಾಲೆಂಜ್, ಡೆಲ್ಲಿ ಪ್ರೈಸು, ಡೆಲ್ಲಿಗಿಂತನೂ ಕಮ್ಮಿ, ಡೆಲ್ಲಿಲೂ ಸಿಗಲ್ಲ, ಕಲ್ಕತ್ತಾದಲ್ಲೂ ಸಿಗಲ್ಲ, ಅಷ್ಟು ಪ್ರೈಸು ಕೊಡ್ತೀನಿ ಅಂದರೆ ಅದಾಗಲ್ಲ. ಹೌ ಇಟ್ಸ್ ಪಾಸಿಬಲ್? ಸೊ ಡೆಲ್ಲಿನಲ್ಲಿ 10 ರೂಪಾಯಿಗೆ ಸಿಗುತ್ತೆ ಒಂದು ಐಟಮ್, ಒಂದು ಕಾರ್ ಅಂತ ಅಂದ್ಕೊಳ್ಳಿ. ಆ 10 ರೂಪಾಯಿನ ನಾನು 9 ರೂಪಾಯಿ ನಾನು ಇಲ್ಲೇ ಕೊಡ್ತೀನಿ ಅಂದರೆ ಅದು ಹೇಗೆ ಸಾಧ್ಯ? ಆ ವೆಹಿಕಲ್ ಡೆಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಡೆಲ್ಲಿಯಿಂದ ತಂದಿರ್ತೀರಲ್ವಾ. ಈಗ ಡೆಲ್ಲಿಂದ ತರಬೇಕಾದ್ರೆ ಅವ್ರು ನಿನಗೆ 10 ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಥವಾ 9 ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರು ಒಂದಿಷ್ಟು ಲಾಭ ಇಟ್ಕೊಂಡಿರ್ತಾರಲ್ವ. ಅವರು ಒಂದು 8 ರೂಪಾಯಿ 7 ರೂಪಾಯಿ ಎಲ್ಲ ಇಟ್ಕೊಂಡು ನಿನಗೆ 1 ರೂಪಾಯಿ 2 ರೂಪಾಯಿ ಎಕ್ಸ್ಟ್ರಾಗೂ ನಿಮ್ಗೆ ಮಾರಿರ್ತಾರೆ. ಸೊ ಅವರು ಬೈಯರ್ ಹತ್ರ 5 ರೂಪಾಯಿ ತಂದಿರ್ತಾರೆ. ಅಂದರೆ ಅದು ರಿಯಲ್ ಬೆಲೆ 5 ರೂಪಾಯಿ. 5 ರೂಪಾಯಿಂದ ನಿನ್ನ ಕೈಗೆ ಬರೋಕ್ಕೆ 9 ರೂಪಾಯಿ. ನೀನು ನನಗೆ 10 ರೂಪಾಯಿ ಕೊಡ್ತಾಯಿದ್ದೆ ಅಂದರೆ 1 ರೂಪಾಯಿ ಲಾಭ ಇಟ್ಕೊಂಡು 10 ರೂಪಾಯಿ ಕೊಡ್ತಿದ್ದೆ. ಅದರರ್ಥ 1 ಡಬಲ್ ಲಾಭ ಅಂತ ಅರ್ಥ. 5 ರೂಪಾಯಿಗೆ ಮೂಲ ಬೆಲೆ ಇದೆ ಅಂದರೆ, ಡೆಲ್ಲಿನಲ್ಲಿ ಪರ್ಚೇಸ್ ಮಾಡಿರೋಂಥ ಕಾರಿನ ಬೆಲೆ 5 ರೂಪಾಯಿ ಇದೆ ಅಂದರೆ, ನೀನು ಇಲ್ಲಿ ಮಾರ್ತಿರೋವಂಥದ್ದು 10 ರೂಪಾಯಿ. ಅಂದರೆ ಡಬ್ಬಲ್ ನಿನ್ಗೆ ಅಲ್ಲೇ ಆಗೋಯ್ತು. ಇನ್ನು ನೀನು ಡೆಲ್ಲಿಯಿಂದ ಕಾರ್ ತರಬೇಕಾದ್ರೆ ಸುಮ್ಮನೆ ತರ್ತೀಯ, ಚೆಕಪ್ ಮಾಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು, ಡಾಕ್ಯುಮೆಂಟ್ ಚೆಕ್ ಮಾಡಬೇಕು, ಇದಕ್ಕೂ ಒಂದಷ್ಟು ಖರ್ಚಾಗುತ್ತೆ. ಅಲ್ಲಿಂದ ಕಂಟೈನರ್ಗೆ ಹಾಕಬೇಕು, ಕಂಟೈನರ್ಗೆ ಅಲ್ಲಿಂದ ಗಾಡಿ ಓಡಿಸ್ಕೊಂಡು ಬರಬೇಕು, ಅಲ್ಲಿಂದ ಟೋಲ್ ಇರುತ್ತೆ, ಟೋಲ್ ಒಂದು ಬರುತ್ತೆ, ಆಮೇಲೆ ಫ್ಯೂಯಲ್ ಹಾಕ್ಸ್ಬೇಕು, ಅದಕ್ಕೆ ಪೆಟ್ರೋಲ್ ಅಂದರೆ ಪೆಟ್ರೋಲ್, ಡೀಸೆಲ್ ಇದ್ರೆ ಡೀಸೆಲ್ ಹಾಕ್ಸ್ಬೇಕು. ಅಲ್ಲಿಂದ ಕಂಟೈನರ್ ಕಾಸ್ಟ್ ಇರುತ್ತೆ. ಕಂಟೈನರ್ದು ನೆಲಮಂಗಲದಿಂದ ಈ ಒಂದು ಏರಿಯಾ ಇಷ್ಟು ಜಾಗಕ್ಕೆ ಬರಬೇಕು. ಇಷ್ಟು ಜಾಗ ಬರ್ಬೇಕಾದ್ರೆ ಖರ್ಚಾಗುತ್ತಾ ಇಲ್ವಾ? ಮತ್ತು ತಂದಮೇಲೆ ಇಲ್ಲಿ ಅದು ಸ್ವಲ್ಪ ಅವು ಇವು ಆಗಿರುತ್ತೆ, ಟಚಿಂಗು ಪಚ್ಚಿಂಗು, ರಿಪೇರಿಗಳು, ಡೆಂಟು ಏನೇನೋ ಇರ್ತವೆ, ಅವೆಲ್ಲ ಮಾಡಿಸ್ಬೇಕು. ಅಥವಾ ಗಾಡಿ ಏನೋ ಪ್ರಾಬ್ಲಮ್ ಇತ್ತಂದರೆ ಅದನ್ನೂ ರೆಡಿ ಮಾಡಿಸ್ಬೇಕು, ರನ್ನಿಂಗಲ್ಲಿರೋ ಥರ ತೋರಿಸ್ಬೇಕು, ಅದನ್ನು ತೋರ್ಸೋಕ್ಕೊಬ್ಬಂದು ಆಳು. ಸೊ ಇದೆಲ್ಲ ಮೇಂಟೆನೆನ್ಸ್ ತುಂಬ ಇರುತ್ತೆ. ಸೊ ಅವನು 9 ರೂಪಾಯಿಗೆ ಅವನಿಗೆ ಸಿಕ್ಕಿದ್ರು ಕೂಡ ಅವನು ನಿಜವಾಗ್ಲೂ 10 ರೂಪಾಯಿ ಮಾರಲ್ಲ. 12ರಿಂದ 13 ರೂಪಾಯಿ ಮೇಲೆ ಅವನು ಮಾರ್ಜಿನ್ ಇಟ್ಕೊಂಡು ಮಾರ್ತಾನೆ. ನಾನು ಯಾಕೆ ರೂಪಾಯಿನಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ, ತುಂಬ ಇದೆ ಗುರು, ಇದು ತುಂಬ ಇದೆ. ನನಗೆ ಗೊತ್ತಿರದೆ ನಾನು ಹೇಳೋಕ್ಕೆ ಶುರು ಮಾಡಿಬಿಟ್ರೆ ಎಲ್ಲ ರೊಚ್ಚಿಗೆದ್ದು ಬಂದುಬಿಡ್ತಾರೆ. ಹಾಗಾಗಿ ನಾವೆಲ್ಲ ಹೇಳೋಕ್ಕಾಗಲ್ಲ. ಕೆಲವೊಂದನ್ನು ನಿಮಗೆ ಸೂಕ್ಷ್ಮವಾಗಿ ಹೇಳೋಕ್ಕಷ್ಟೇ ಸಾಧ್ಯ ಆಗುತ್ತೆ. 12ರಿಂದ 13, 14, 15 ಇದು ಡಿಪೆಂಡ್ಸ್ ಆನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಿಮಗೆಲ್ಲೂ ಕೂಡ ಅಲ್ಲಿ ಬೆಲೆ ಮೆನ್ಷನ್ ಮಾಡಿರ್ತಿಲ್ಲ. ನೀವು ಯಾವುದೇ ವೆಹಿಕಲ್ನ ಸೂಕ್ಷ್ಮ ನೋಡಿ
ಅವರೆಲ್ಲೂ ಕೂಡ ಬೆಲೆನ ಎಲ್ಲೂ ಯಾವುದೇ ಒಂದು ಸ್ಟಿಕ್ಕರಿಂಗಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಮತ್ತು ಮೆನ್ಷನ್ ಮಾಡಿದರೂ ಕೂಡ ಅದು ತುಂಬ ಜಾಸ್ತಿ ರೇಟ್ಗೆ ಮೊದಲೇ ಮೆನ್ಷನ್ ಮಾಡಿಬಿಟ್ಟು ಅದಕ್ಕೆ 10% 20% ಡಿಸ್ಕೌಂಟ್ ಅಂತೇಳಿ ಸುಮ್ಮನೆ ರೈಲ್ ಬಿಡ್ತಾರೆ. ಸೊ ಯಾವೊಬ್ಬನೂ ಕೂಡ ಅವರು ಲಾಸ್ ಮಾಡ್ಕೊಂಡು ಮಾರೋದಿಲ್ಲ, ಇದು ನಿಮಗೆ ನೆನಪಿರಲಿ. ಇನ್ನೊಂದು ರೇಟ್ ಹೆಂಗೆ ಅಂತ ಹೇಳಿದ್ರೆ, ಈಗ ನೋಡಿ ನಾವೊಂದು ಮಾರ್ಕೆಟ್ಗೆ ಹೋದಾಗ ನಾವು ಚಿಕ್ಕ ವಯಸ್ಸು ತಿಂತಾ ಇರೋಂಥ ತರಕಾರಿನೇ ನಾವು ಆಯ್ಕೆ ಮಾಡ್ಕೊಳಕ್ಕೆ ನಮಗೆ ಬರಲ್ಲ. ಎಷ್ಟು ಸಲ ಎಳೆ ತಂದುಬಿಡ್ತೀವಿ, ಬಲ್ತೋಗಿರೋ ತಂದುಬಿಡ್ತೀವಿ, ಹುಳ ಬಂದಿರೋ ತಂದುಬಿಡ್ತೀವಿ, ಅಥವಾ ಬೇರೆ ಕಡೆ ಕಮ್ಮಿ ಸಿಗುತ್ತೆ ಏನೋ ಜಾಸ್ತಿ ತೊಗೊಟ್ಟು ತಂದುಬಿಟ್ಟಿರ್ತೀವಿ. ಅಷ್ಟೇ ಯಾಕೆ ಸರ್, ದಿನ ನೋಡುವಂಥ ದುಡ್ಡೇ ನಮ್ಗೆ ಇಷ್ಟೆಲ್ಲ ಒರಿಜಿನಲ್ ಯಾವುದೋ ಡೂಪ್ಲಿಕೇಟ್ ಅಂತ ನಮ್ಗೆ ಗೊತ್ತಾಗಲ್ಲ. ಹಾಗಿದ್ಮೇಲೆ ಅಲ್ಲಿ ಬರೋವಂಥದ್ದು ನಿಮ್ಗೆ ಎಷ್ಟೇ ನಾಲೆಜ್ ಇರಲಿ ಕಾರಿನ ಬಗ್ಗೆ, ಎಷ್ಟೇ ಇರಲಿ ನಾಲೆಜು, ಸೊ ಅಲ್ಲಿ ನಿಮ್ಮನ್ನು ಹೆಂಗಾದರೂ ಮಕ್ಕರು ಮಾಡಬೇಕು. ಇವನೊಬ್ಬನಿಂದ ನಾನು ಎಷ್ಟು ಮ್ಯಾಕ್ಸಿಮಮ್ ಕವರೋದಕ್ಕೆ ಸಾಧ್ಯ ಇದೆ, ಕವರೋದಕ್ಕೆ ಮೀನ್ಸ್ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ಳಿ. ಎಷ್ಟು ಹಿಂಡೋದಕ್ಕೆ ಸಾಧ್ಯ ಇದೆ, ಕಬ್ಬಿನ ಜ್ಯೂಸನ್ನು ಹೆಂಗೆ ಹಿಂಡ್ತಾರೆ ನೋಡಿ, 2-3 ಸಲ ಹಾಕಿ, ಹಾಗೆ ಹೆಂಗೆ ಹಿಂಡೋಕ್ಕೆ ಸಾಧ್ಯ ಇದೆಯೋ ಹಾಗೆಲ್ಲ ಹಿಂಡುತ್ತಾರೆ. ಸೊ ಫಸ್ಟ್ ಮೆಥಡ್ ಬಂದು ಫಸ್ಟ್ ನಿಮ್ಮನ್ನು ಅಳಿತಾರೆ. ಇದು ನೆನಪಿಟ್ಕೊಳ್ಳಿ, ಇದು ಬರೀ ಕಾರಿನಲ್ಲಿ ಮಾತ್ರ ಅಲ್ಲ, ಮ್ಯಾಕ್ಸಿಮಮ್ ಎಲ್ಲ ಬಿಸ್ನೆಸ್ಸಲ್ಲೂ ನೀವೊಂದು ಕ್ಯಾಂಡಲಿಂದ ಹಿಡ್ದು ನೀವು ಒಂದು ಮರ್ಸಿಡೀಸು ಬಿಲ್ಡಿಂಗ್ ಏನೇ ಮಾಡೋರಷ್ಟು ಎಲ್ಲನೂ ಅಳಿಯೋದು ನಿಮಗೆ ಇದ್ರ ಬಗ್ಗೆ ಎಷ್ಟು ನಾಲೆಜ್ ಇದೆ ಅನ್ನೋದ್ರ ಮೇಲೆ ಅವರು ನಿಮ್ಮನ್ನು ಅಳಿತಾರೆ. ಸೊ ಈಗ ನೀವು ಯಾವುದೋ ಒಂದು ಸ್ವಿಫ್ಟ್ ಗಾಡಿ ಬಗ್ಗೆ ಮಾತಾಡ್ತಿದ್ದೀರ ಅಂದರೆ ಇದು ಹೆಂಗೆ ಏನು, ಇದೆಷ್ಟು ಕೊಡುತ್ತೆ ಮೈಲೇಜ್ ಅಂದರೆ ಆ ಗಾಡಿಗೆ ಹೊಸಬ ಅಂತ ಅರ್ಥ. ಸೊ ಅಲ್ಲಿಗೆ ಅವ್ರಿಗೆ ಟಿಕ್ ಆಗುತ್ತೆ. ಮತ್ತು ಆನ್ ರೋಡ್ ಎಷ್ಟು ಬರುತ್ತೆ, ಇದು ಟ್ಯಾಕ್ಸ್ ಎಷ್ಟು ಬರುತ್ತೆ, ಇವೆಲ್ಲ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ನಿಮಗೆ RTO ಬಗ್ಗೆ ನಾಲೆಜ್ ಇಲ್ಲ ಅಂತ. ಸೊ ಅವ್ರಿಗೆ ಅರ್ಥ ಆಯಿತು, ಬಕ್ರಾಗೆ ಇನ್ನೊಂದು ಟಿಕ್ ಹಾಕ್ರಪ್ಪ ಅಂತ ಬರ್ತದೆ. ಸೊ EMI ಎಷ್ಟು ಬರುತ್ತೆ, ಸೆಕೆಂಡ್ ಹ್ಯಾಂಡ್ ಗಾಡಿಗೂ EMI ಕೇಳ್ತೀನಿ ಅಂದರೆ ಲೋನ್ಗೆ ಹೋಗ್ತಾ ಇದ್ದಾನೆ, ಇದೇ ಬೇಕಾಗಿರೋದು ಬಕ್ರ ಯಾಕಂದ್ರೆ 2 ಕಡೆ ದುಡ್ಡು ಬರ್ತದೆ. ಒಂದು ಆ ಕಡೆ ದುಡ್ಡು ಕೊಡೋನಿಂದ ಲೋನ್ ದುಡ್ಡು ಕೊಡೋನಿಂದ, ಇನ್ನೊಂದು ಈ ಕಡೆಯಿಂದ ಕಮಿಷನ್, ಅದರಲ್ಲೂ ಬರುತ್ತೆ. ಅವ್ರಿಗೆ ಇನ್ಶೂರೆನ್ಸಲ್ಲಿ ಹೆಂಗೆ ಬರುತ್ತೆ, ಇದರಲ್ಲೂ ಹಂಗೆ ಬರುತ್ತೆ. ಟಿಕ್ಕು. ನೆಕ್ಸ್ಟ್ ಬಂದು ಟೋಕನ್ ಅಡ್ವಾನ್ಸ್. ಇದು ಮಾಫಿಯಾದಲ್ಲಿ ಮಾಫಿಯಾ. ಈ ಟೋಕನ್ ಅಡ್ವಾನ್ಸ್ ಅನ್ನೋ ದೊಡ್ಡ ಮಾಫಿಯಾ. ಅದು ಇನ್ನೊಂದ್ಸಲ ಯಾವಾಗ ಹೇಳ್ತೀವಿ. ಹಾಕ್ಸ್ಕೊಂಡ್ಬಿಡ್ತಾರೆ. ಟೋಕನ್ ಹಾಕ್ಸ್ಕೊಂಡು ಮುಗಿದೋಯ್ತು. ಒಂದೊಂದು ಗಾಡಿ ತಗೋಬೇಕು, ಇಲ್ಲ ಗಾಡಿ ಆಸೆ ಬಿಟ್ಬಿಡ್ಬೇಕು. ಹೇಳ್ರು ಸರಿ, ಅದಕ್ಕೊಂದು ಟಿಕ್ ಹಾಕು. ಆ್ಯಂಡ್ ನೆಕ್ಸ್ಟು ಇನ್ನು ಟೆಸ್ಟ್ ಡ್ರೈವಿಗೆ ಅಂತ ಕರ್ಕೊಂಡು ಹೋಗ್ತಾರೆ. ಟೆಸ್ಟ್ ಡ್ರೈವಲ್ಲಿ ಇಲ್ಲಿ ಕೂತಿರೋನು ಗೊತ್ತು ಇವನು ಎಷ್ಟರ ಮಟ್ಟ ಗಾಡಿ ಓಡಿಸ್ತಾನೆ ಅಂತ ಗೊತ್ತಾಗ್ಬಿಡ್ತಾನೆ. ಇದರಲ್ಲಿ ಎಳೆದು ಬಿಡ್ತಾರೆ ನಿನ್ಗೆ ಹೆಂಗೆ ಎಲ್ಲಿವರೆಗೂ ನಾವು ನೆಗೋಷಿಯೇಟ್ ಮಾಡಬೇಕು ಅಂತ. ಯಾಕಂದರೆ ಅವ್ರು ನೋಡಿ ಅವ್ರ ಬೆಲೆ ಮಾತಾಡೋಲ್ಲ. ಫಸ್ಟು ಗಾಡಿ ನೋಡಿ ಅಂತಾರೆ. ನೀವು ಗಾಡಿ ನೋಡಿದ್ಮೇಲೆ ಗಾಡಿ ಓಡಿಸಿ ಅಂತಾರೆ. ಗಾಡಿ ಓಡಿಸಿ ನೀವು ಬರೋಷ್ಟೊತ್ತಿಗೆ ಇಲ್ಲಿ ಹಿಂಟು ಕೊಟ್ಬಿಟ್ಟಿರ್ತಾರೆ. ಏನೇ ಗಾಡಿ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ಗಾಡಿ ನೆಟ್ಟಿಗೆ ಓಡ್ಸೋಕ್ಕೆ ಬರೋಲ್ಲ, ನಾವೇನು ಬೇಕಾದ್ರೂ ಮಾಡ್ಕೋಬೋದು ಅಂತ ಒಂದು ಸನ್ನೆ ಒಂದು ಸೈಕಲಾಜಿಕಲ್ ಫೀಲಿಂಗ್ಸ್, ಮಗದಿರೋ ಟೈಪಲ್ಲಿ ಒಂದು ಫೀಲಿಂಗ್ ಆಗಿಬಿಡ್ತದೆ. ಯಾರಿಗೆ ಡ್ರೈವಿಂಗ್ ಜೊತೆ ನಿಮಗೆ ಬಂದಿರ್ತಾನಲ್ಲ ಅವನಿಗೂ ಮಾಲೀಕನಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡುತ್ತೆ. ಸೊ ಇಲ್ಲಿ ನಿಮಗೆ 50,000ವರೆಗೂ ಒಂದು ತಳ್ಳಿ ಕೊಡಬೇಕು ಅಂತ ಇರುತ್ತೆ. ಬಟ್ ಇವಾಗ ನಿಮಗೇನು ಗಂಧ ಗಾಳಿ ಗೊತ್ತಿಲ್ವಲ್ಲ, ಈಗ ಒಂದು 20,000ನೇ ಕೊಡೋದು ನಿಮಗೆ ಡಿಸ್ಕೌಂಟ್ ಅಲ್ಲ, ಅದು ಆ್ಯಕ್ಚುಲಿ ಸುಮ್ಮನೆ ಒಂದು ಮೈನಸ್, ನಿಮಗೊಂಥರ ಹಾಗೇನೋ ಮಾಡ್ತಾರೆ, ಒಂದು ಗಿಮಿಕ್ ಥರ ಮಾಡ್ತಾರೆ. ಕೊನೆಗೆ ನೀವು ಏನಪ್ಪ ಮಾಡೋದು, ಗಾಡಿ ಬೇರೆ ಚೆನ್ನಾಗಿದೆ, ಇವ್ರು ಬೇರೆ ಹಿಂಗೈತೆ, ನಮ್ಮ ಮನೆ ಪಕ್ಕನೇ ಬೇರೆ ಐತೆ, ಆಯಿತು ತೊಗೊಂಡೇ ಬಿಡೋಣ ಅಂತ ಅನಿಸುತ್ತೆ. ಬಟ್ ದುಡ್ಡು ಇಲ್ವಲ್ಲ ನಿಮ್ಮ ಹತ್ರ. ಸರಿ ಬಿಡು ನೋಡೋಣ ಅಂತ ಹೋಗ್ತಾ ಇರ್ತೀರ. ಸರಿ ಬನ್ನಿ ಸರಿ, ಒಂದು 10,000 ಬೇಕಾದ್ರೆ ಕಮ್ಮಿ ಮಾಡಿಕೊಡ್ತೀನಿ, ಹಾಗೆ ಕರೀತಾರೆ. ಸೊ ಇದು ಗಿಮಿಕ್, ಇದು ಎಲ್ಲ ಕಡೆ ನಡೀತದೆ, ಅಲ್ಲೇ ಅಂತಲ್ಲ, ಎಲ್ಲ ಕಡೆಯೂ ನಡೀತದಪ್ಪ. ಸೊ ಅದಕ್ಕೆ ಬಿ ಕೇರ್ಫುಲ್. ಅದರಲ್ಲೂ ಕೂಡ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಆಗಲೇ ಅರ್ಥ ಆಗಿರುತ್ತೆ. ಸೊ ಅವ್ರಗಳ ಬಗ್ಗೆ ಅಂತೂ ಬಿ ಕೇರ್ ಫುಲ್. ಸೊ ಎಷ್ಟು ಹುಷಾರಾಗಿರ್ತೀರೋ ಅಷ್ಟು ಹುಷಾರಾಗಿರೋದು ಒಳ್ಳೆಯದು. ಆ್ಯಂಡ್ ಇನ್ನೊಂದು, ಸೊ ಯಾವುದೇ ಒಂದು ಯೂಸ್ಡ್ ಕಾರ್ಸ್ ಸೆಲ್ಲಿಂಗ್ ಮಾಡೋವಂಥ ಜಾಗದಲ್ಲಿ ಸೊ ಯಾವತ್ತೂ ಕೂಡ ನೀವು ಅಡ್ವಾನ್ಸ್ನ ಕೊಡೋಕ್ಕೆ ಹೋಗಬೇಡಿ. ಗಾಡಿನ ನೋಡಿದೆ, ಓಡಿಸ್ದೆ, ಡಾಕ್ಯುಮೆಂಟ್ಸ್ಗಳನ್ನ ಚೆಕ್ ಮಾಡಿದೆ ತೊಗೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ. ನೀವು ಗಾಡಿನ ಎಷ್ಟು ಚೆಕ್ ಮಾಡ್ತೀರೋ ಅದೇ ಥರನೇ ಡಾಕ್ಯುಮೆಂಟ್ಸ್ನು ಹಾಗೆ ಚೆಕ್ ಮಾಡಬೇಕು. ನಾವು ಬರೀ ಏನು ಮಾಡ್ತೀವಿ, ಸರ್ವಿಸ್ ಹಿಸ್ಟ್ರಿ, ಅದು ಯಾರೋ ಹುಟ್ಟಿಸ್ಬಿಡಿ, ಸರ್ವಿಸ್ ಹಿಸ್ಟ್ರಿ ಚೆಕ್ ಮಾಡ್ಬೇಕು. ಸರ್ವಿಸ್ ಹಿಸ್ಟ್ರಿ ಒಂದೇ ಅಲ್ಲ. ಸರ್ವಿಸ್ ಹಿಸ್ಟ್ರಿ ಅನ್ನೋದು ಗಾಡಿ ಸರ್ವಿಸ್ ಏನಾಗಿದೆ, ಏನೇನು ಮಾಡ್ತಿದ್ದಾರೆ, ಯಾವ ಟೈಮ್ಗಿದೆ, ಎಷ್ಟು ಕಿಲೋಮೀಟ್ರ್ ರೀಡಿಂಗ್ ಇದೆ ಅಂತ ಗೊತ್ತಾಗುತ್ತೆ ಅಷ್ಟೇ. ಅದರಿಂದ ಈ ಗಾಡಿದ್ದು ಅಟ್ ಪ್ರೆಸೆಂಟ್ ಜಾಗ ಗೊತ್ತಾಗಲ್ಲ. ಅದು ಗೊತ್ತಾಗಬೇಕಾದ್ರೆ ನಿಮಗೆ ಫಿಸಿಕಲ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಅದು ಗಾಡಿನ ಓಡಿಸ್ಬೇಕು, ಆ ಫೀಲ್ನ ಅರ್ಥ ಮಾಡ್ಕೋಬೇಕು. ಆ ಗಾಡಿನ ಅರ್ಥ ಮಾಡಿಕೊಂಡ್ರೆ ಮಾತ್ರ ಪ್ರೆಸೆಂಟ್ ಸಿಚುವೇಷನಲ್ಲಿ ಇರುತ್ತೆ. ಸೊ ನಿಮಗೆಲ್ಲನೂ ಕೂಡ ಪ್ರಾಪರ್ ಸರ್ವಿಸ್ ಹಿಸ್ಟ್ರಿ ಮಾಡಿಸಿರಲ್ಲ. ಸೊ ನಿಮಗೆ ಈಗ ಜನವರಿಯಲ್ಲಿ ಮಾಡಿಸಿ ಫೆಬ್ರವರಿ
ಅಂದರೆ ಒಂದು ಇಯರ್ಗೆ ಕೌಂಟ್ ಮಾಡ್ಕೊಳ್ಳಿದ್ದ. ಈಗ ನೀವು ಜನವರಿ ಮಂತ್ ಸರ್ವಿಸ್ ಮಾಡಿಸಿದ್ರಿ, ಫೆಬ್ರವರಿ ಅಂತ ಏನೋ ಒಂದು ದೊಡ್ಡ ಅನಾಹುತ ಆಯಿತು ಇಂಜಿನ್ ರಿಲೇಟೆಡು, ಅದನ್ನ ಅವನು ಸರ್ವಿಸಲ್ಲಿ ಮಾಡಿಸಿದಂತ ಏನು ಅವನು ಗೊತ್ತಿದ್ದಾನೆ ಇದನ್ನು ಆಗಸ್ಟಲ್ಲಿ ಮಾರಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಆಗಸ್ಟಲ್ಲಿ ಗಣೇಶನ ಹಬ್ಬ ಇದೆ, ಹೊಸ ಗಾಡಿ ತೊಗೋಬೇಕು, ಅಲ್ಲಿವರೆಗೇನು ಉಜ್ಜಾಡೋಣ ಅಂತ ಅವ್ನು ತೊಗೊಂಡಾಗ ಎಸ್ಟಿಮೇಟ್ ಹಾಕ್ಸಿರ್ತಾನೆ, ಅಲ್ಲಿ 1 ಲಕ್ಷ ಬಂದಿರ್ತದೆ. ಸೊ ಹೊರಗಡೆ ಲೋಕಲಲ್ಲಿ 35,000ಕ್ಕೆ ಹಂಗೆ ಮಾಡಿ ಅಂಟ್ಸ್ ಹಾಕಿ ಒಂದು 6 ತಿಂಗಳು ಓಡಂಗೆ ಮಾಡಿಬಿಟ್ಟಿರ್ತಾರೆ. ಸೊ ನೆಕ್ಸ್ಟ್ ಬಂದು ಮಾರ್ಚಲ್ಲಿ ಜನರಲ್ ಸರ್ವಿಸ್ ಮಾಡಿಸಿರ್ತಾನೆ, ಅಂದರೆ ಫೆಬ್ರವರಿಯಲ್ಲಿ ಹೊಡೆದಿರ್ತಾರೆ. ಟ್ಯಾಂಪರ್ ಮಾಡ್ಬೋದು, ಸರ್ವಿಸ್ ಹಿಸ್ಟ್ರಿನೂ ಕೂಡ ಟ್ಯಾಂಪರ್ ಮಾಡೋರು ತುಂಬ ಜನ ಇದ್ದಾರೆ. ಸೊ ಇದಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ. ಸೊ ಅದಕ್ಕೆ ನೀವು ಜಾಸ್ತಿ ಅದನ್ನು ತಲೆ ಕೆಡ್ಸ್ಕೊಬೇಡಿ. ಸರ್ವಿಸ್ ಹಿಸ್ಟ್ರಿ ಇದೇನು ಮಾಡಿದ್ರೆ ಗಾಡಿ ಹೆವಿ ಜೆನ್ಯೂನ್ ಅಂತಲ್ಲ, ಗಾಡಿ ಅಟ್ ಪ್ರೆಸೆಂಟ್ ಕಂಡೀಷನ್ ನೀವು ಓಡಿಸ್ಬೇಕು. ಯಾಕಂದರೆ ಅದನ್ನು ನೀವು ಓಡಿಸಿ ನೀವೆಲ್ಲ ಮಾಡಿದ್ರು ಕೂಡ ಆ ಗಾಡಿ ಎಷ್ಟೋ ದಿವಸಕ್ಕೆ ತರಲೆ ಕೊಡುತ್ತೆ. ಹಂಗಿದ್ಮೇಲೆ ನೀವು ಒಂದು ಡಾಕ್ಯುಮೆಂಟ್ ಚೆಕ್ ಮಾಡಿಬಿಟ್ಟು ಗಾಡಿ ಎಲ್ಲ ಸೂಪರ್ ಇರೋದಿಲ್ಲ. ಆ್ಯಂಡ್ ಆರ್ ಸಿ ಚೆಕ್ ಮಾಡಬೇಕು. ಆರ್ ಸಿನಲ್ಲಿ ಯಾಕಂದರೆ ನೆನ್ನೆ ಒಂದು ನೋಡಿದೆ ಗಾಡಿ ಒಂದು 2012 ಡಸ್ಟರು. ನಾನು 3 ಲೈನ್ ಬಂದಿದ್ದೆ, ಅದು 3 ಲೈನ್ ಬರೋದಲ್ಲ, ಹಳೇದು 2015 ಬಿಲೋ ಬರುತ್ತದು. ಈ 3 ಲೈನ್ ಬರೋದು 2012, 13, 14 ಮಾಡಲಲ್ಲಿ. ಈ ಗಾಡಿ 2018, ಆರ್ ಸಿಲು 2018 ಇದೆ. ಗಾಡಿ ಇದು ಒಳಗಡೆ ಇಂಟೀರಿಯರು ಎಲ್ಲನೂ ಕೂಡ ಮತ್ತು ಈಚೆ ಎಲ್ಲನೂ ಕೂಡ 2012, 13 ಮಾಡಲಿದೆ. ತಲೆ ಕೆಟ್ಟೋಯ್ತು, ಇದು ಹೆಂಗೆ ಆರ್ ಸಿ ಮಾತ್ರ ಹಿಂಗಿದೆ, ಅಥವಾ ನಾನೇನು ಅಂದ್ಕೊಂಡೆ ಎಲ್ಲ ಆಕ್ಸಿಡೆಂಟ್ ಆಗಿದೆ, ಫ್ರಂಟ್ ಗ್ರಿಲ್ ಚೇಂಜ್ ಮಾಡಿದ್ದಾರೆ, ಹೊಸ ಸಿಕ್ಕಿಲ್ಲ, ಹಳೇದಾಕಿದ್ದಾರೆ ಅಂತ ಹಂಗೆ ಅಂದ್ಕೊಂಡೆ. ಆಮೇಲೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇನ್ಸ್ಪೆಕ್ಷನ್ ಬಿಟ್ಟಾಗ ಗೊತ್ತಾಯಿತು ಆ ಗಾಡಿನೇ ಹಳೆ ಮಾಡಲ್ಲ. ಆಮೇಲೆ ಶಾಕಿಂಗು, ಹಿಂಗೆ 12 ಮಾಡಲ್ಲು, ಮ್ಯಾನುಫ್ಯಾಕ್ಚರಿಂಗ್ ಬಂದೆ 2012, ರಿಜಿಸ್ಟ್ರೇಷನ್ ಬಂದೆ 2018. 6 ವರ್ಷ ಗಾಡಿ ಏನು ಮಾಡ್ತಾಯಿತ್ತು? ಅದು ಒಂದು ಫೇಸ್ ಲಿಫ್ಟೇ ಚೇಂಜ್ ಆಗೋ ಲೆವೆಲ್ಗೆ ಚೇಂಜ್ ಆಗೋಗಿದೆ ಗಾಡಿ. ಅಂದರೆ ಗಾಡಿದು ಫೇಸ್ ಲಿಫ್ಟೇ ಬಂದುಬಿಟ್ಟೈತೆ. ಅಲ್ಲಿವರೆಗೂ ಆ ಗಾಡಿ ರಿಜಿಸ್ಟ್ರೇಷನ್ ಯಾಕಾಗಿಲ್ಲ ಯೋಚನೆ ಮಾಡಿ. ಸೊ ಈ ಥರದ್ದೆಲ್ಲ ಬರುತ್ತೆ. ಸೊ ಅದಕ್ಕೆ ದಯವಿಟ್ಟು ಆಲ್ರೆಡಿ ಕರ್ನಾಟಕಕ್ಕೆ ಬಂದಿರುವಂತಹ ಅದರ್ ಸ್ಟೇಟ್ ವೆಹಿಕಲ್ಗಳ್ನ ತೊಗೊಳಕ್ಕೆ ಹೋಗ್ಬೇಡಿ. ಅಲ್ಲಿ ಕೆಲಸ ಮಾಡೋರು ಯಾರನ್ನ ಇಲ್ಲಿದ್ದು ಅವ್ರು ಇಲ್ಲೇ ನಿಲ್ಲಿಸ್ಬೇಕು, ಅವ್ರು ರೀನಂಬರಿಂಗ್ ಮಾಡ್ಕೊಳ್ಳೋದಿವೆಲ್ಲ ತಲೆನೋವು ಇದ್ದ ಮಾರ್ಬಿಡೋಣ, ಹಂಗಿದ್ದಾಗ ತೊಗೊಳ್ಳಿ. ಅದು ನಿಮ್ಗೆ ಇಷ್ಟ ಆದರೆ ಮಾತ್ರ, ಅದು ಕೂಡ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ತೊಗೋಬೇಕು. ಗಾಡಿ ನಿಮಗೆಲ್ಲ ಹಂಗೆ ಓಕೆ ಆಗಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಇದ್ರೆ ತೊಗೊಳ್ಳಿ. ಬಟ್ ಆಲ್ರೆಡಿ ಬಂದಿರುವಂತಹ ಡೀಲರ್ಸ್ಗಳ ಹತ್ರ ಅಥವಾ ನಮ್ಮ ಬ್ರೋಕರ್ಗಳ ಹತ್ರ ಬಂದಿರೋ ಗಾಡಿಗಳನ್ನ ತೊಗೊಳ್ಬೇಕಾದ್ರೆ 1 ಅಲ್ಲ 10 ಅಲ್ಲ 20 ಅಲ್ಲ 50 ಅಲ್ಲ 100 ಸಲ ಯೋಚನೆ ಮಾಡಿ. ಇಟ್ಸ್ ವೆರಿ 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 ಡೇಂಜರಸ್. ಅಫ್ಕೋರ್ಸ್ ನೀವು ಹೇಳ್ಬೋದು, ಸೊ ಅವ್ರಿಗೆ ಲಿಂಕ್ ಇರುತ್ತಲ್ಲ ತರಿಸ್ಕೊಂಡ್ಬಿಡ್ತಾರೆ ಅಂತ. ಸೊ ಏನೇ ಲಿಂಕ್ ಇದ್ದರೂ ಕೂಡ ನನ್ನ ಪ್ರಕಾರ ನಾನು ಕೆಲವೊಂದನ್ನು ಹೇಳೋಕ್ಕಾಗಲ್ಲ. ಸೊ ನನ್ನ ಪ್ರಕಾರ ಅದಕ್ಕೆ ಟಚ್ ಮಾಡೋಕ್ಕೆ ಹೋಗಬೇಡಿ, ಅದು ಬೇಡ ಅಂತ ಅಷ್ಟೇ. ಸೊ ಹೋಪ್ಫುಲಿ ನಿಮ್ಗೆ ಅದೆಲ್ಲ ಅರ್ಥ ಆಗಿದೆ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಮೋರ್ ಏನಂತ ಹೇಳಬೇಕು ಅಂತ ಹೇಳಿದ್ರೆ, ಸೊ ನಿಮ್ಗೆ ಯೂಶಲಿ ಸೀರಿಯಸ್ಲಿ ಹೊರಗಡೆ ವೆಹಿಕಲ್ಗಳ್ನ ಎಸ್ಪೆಷಲಿ NCR ಲಿಮಿಟ್ಸ್ ವೆಹಿಕಲ್ಗಳಲ್ಲಿ ನಮ್ಮ ಕರ್ನಾಟಕ ಕಂಪೇರ್ ಮಾಡಿದ್ರೆ ಖಂಡಿತ ಕಮ್ಮಿ ಬೆಲೆಗೆ ಇದೆ ನಿಜ. ಅದಕ್ಕಿಂತ ಕಮ್ಮಿ ಬೆಲೆ ಕಲ್ಕತ್ತಾ ಇದೆ, ಅದು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಇನ್ನೊಂದು ಸಲ ಬೇಕಾದ್ರೆ ಅವನ ವೀಡಿಯೋ ಮಾಡಿ ಹೇಳ್ತೀನಿ. ಸೊ ಅಲ್ಲಿ ಲಿಮಿಟ್ಸ್ದು ವೆಹಿಕಲ್ ತರಬೇಕಾದ್ರೆ ನೀವು ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ, ಅಥವಾ ಅಲ್ಲಿಗೆ ಹೋಗೋರನ್ನ ಲಿಂಕನ್ನ ಸಂಪಾದನೆ ಮಾಡಿ ಅವ್ರನ್ನ ಕೊಲಾಬ್ರೇಟ್ ಮಾಡ್ಕೊಂಡು ನೀವು ತೊಗೊಳ್ಳಿ. ಹಂಗೆ ಮಾಡಿ. ಅದನ್ನು ಹೊರತುಪಡಿಸಿ ಆಲ್ರೆಡಿ ಬಂದಿರೋಂಥ ವೆಹಿಕಲ್ ಅಲ್ಲಿ ಆಲ್ರೆಡಿ ಎಲ್ಲ ಹಾಕಿರ್ತಾರಪ್ಪ, ಸುಮ್ಮನೆ ಯಾವ ಚಾಲೆಂಜಿಂಗ್ ಪ್ರೈಸ್ ಇಲ್ಲ, ಯಾವ ಮಣ್ಣಂಗಟ್ಟಿನಿರಲ್ಲ, ಏನೂ ಇರಲ್ಲ. ನಾನೇ ಕಿಂಗು, ನಾನೇ ದಾದಾ, ಇವೆಲ್ಲ ಯಾರು ಹೇಳ್ತಾರೆ ಅದೆಲ್ಲ ಸುಳ್ಳು, ಸರಿನಾ? ಸೊ ಯಾರು ಕೂಡ ಲಾಸ್ ಮಾಡ್ಕೊಂಡು ಕೊಡಲ್ಲ. ಇದಕ್ಕೆ ಫೈನಲ್ ಕನ್ಕ್ಲೂಷನ್. ಎಲ್ಲನೂ ಟ್ರಾನ್ಸ್ಪೋರ್ಟೇಷನು, ಈವನ್ ಆ ಕಾರಿನ ಗಾಳಿಗೆ ಓಡಿಸಿರುವಂಥ ಏನು ಚಕ್ರಕ್ಕೆ ಗಾಲಿ ಹಾಕಿರ್ತಾರಲ್ವ, ಅದ್ರದ್ದು ಬೆಲೆ ಕೂಡ ನಿಮ್ಮ ಹತ್ರ ಕಿತ್ಕೊಂಡಿರ್ತಾರೆ. ಅದು ನಿಮಗೆ ಗೊತ್ತಿರಲ್ಲ ಅಷ್ಟೇ, ಅದೆಲ್ಲ ಒಳಗಡೆ ಹಾಕಿರ್ತಾರೆ. ಅದು ಒಂದು ಹೇಳ್ಬಿಡ್ತೀನಿ. ಈಗ ನೀವು ಯಾರ ಬಗ್ಗೆ ಇವ್ರ ಬಗ್ಗೆ ಅಲ್ವ ಮಾತಾಡ್ತಿರೋದು ಅಂತಿರಲ್ಲ, ಅವ್ರ ಬಗ್ಗೆನೇ ಹೇಳ್ತೀನಿ. ಒಂದು 7-8 ತಿಂಗಳಿಂದ ನಾನು ಒಬ್ರಿಗೆ ಯಾರಿಗೋ ಕರ್ನಾಟಕದ್ದೇ ಟೊಯೋಟಾ ಕ್ರಿಸ್ಟಾ ಬೇಕಿತ್ತು, ಅವ್ರಿಗೆ ಹುಡುಕ್ತಾಯಿದ್ರು. ಸೊ ಆ ಕರ್ನಾಟಕದಲ್ಲೇ ಆಲ್ರೆಡಿ ಬಂದಿರುವಂತಹ ದೆಹಲಿ ರಿಜಿಸ್ಟ್ರೇಷನ್ ವೆಹಿಕಲ್ 2016 ಕ್ರಿಸ್ಟಾ, ಐ ಥಿಂಕ್ ವಿನೋ ಅನಿಸುತ್ತೆ, ಅನಿಸುತ್ತೆ, ಏನೂ ಇರಲಿಲ್ಲ, ಬೇಸ್ ವೇರಿಯಂಟ್ ಅನಿಸುತ್ತೆ. ಆ ಗಾಡಿನ ನೋಡಿದೆ, ಅವ್ರಿಗೆ ಹೇಳಿದ್ರು ಪರವಾಗಿಲ್ಲ, ಆಲ್ರೆಡಿ ಇಲ್ಲೇ ಇದೆ ಅಂದ್ರೆ ನೋಡಿ ಪರವಾಗಿಲ್ಲ, ಟ್ಯಾಕ್ಸ್ ಎಷ್ಟಾಗುತ್ತೆ ಹಂಗೆ ಕೇಳ್ಕೊಳ್ಳಿ ಅಂದರು. ಅದೆಲ್ಲ ಗಾಡಿ ಎಲ್ಲ ಓಡಿಸೋದೆಲ್ಲನೂ ಓಕೆ, ಗಾಡಿ ಓಕೆ, ನೋ ಪ್ರಾಬ್ಲಮ್. ಇನ್ನು ತೀರಾ ಒಂದು ಆ್ಯಾವ್ರೇಜ್ ಕಂಡೀಷನೆಲ್ಲ ಇತ್ತು. ಸರಿ, ಎಷ್ಟು ಬೆಲೆ ಕೇಳಿದಕ್ಕೆ 10 ಲಕ್ಷ, ಕರ್ನಾಟಕ ನಂಬರೆಲ್ಲ ಸೇರಿ 2.25, ಒಟ್ಟು 12.25 ಆಗುತ್ತೆ ಅಂತ ಹೇಳಿದ್ರು. ಗಾಡಿ 10, ಟ್ಯಾಕ್ಸು ಒಂದು 2.25, ಅಷ್ಟೊಂದು ಬರೋಲ್ಲ ಟ್ಯಾಕ್ಸು, ಬಟ್ ಇಟ್ಸ್ ಓಕೆ, ಆಯಿತು, ಅವ್ರ ಪ್ರಕಾರನೇ ಮಾತಾಡೋಣ. ಸೊ 2.25 ಅಂದರೆ 12.25ಗೆ ಟೊಯೋಟೋ ಇನೋವಾ ಕ್ರಿಸ್ಟಾ ಸೆಕೆಂಡ್ ಓನರ್ ವೆಹಿಕಲು, ವೇರಿಯಂಟು, ಡಾರ್ಕ್ ಕಲರ್ ಎಡಿಷನ್. ನಾನು ನೋಡಿದ್ದು 2 ಗಾಡಿ ನೋಡಿದೆ, ಅದರಲ್ಲಿ ಒಂದು ನೆನಪಿದೆ ಅಷ್ಟೇ. ಇದೇ ಗಾಡಿ ನಿಮಗೆ 8.5 ಲಕ್ಷಕ್ಕೆ
ಅಲ್ಲಿ ರೆಡಿ ಇದೆ. 16 ಮಾಡಲು ಆಲ್ಮೋಸ್ಟ್ 3,60,000 ಕಿಲೋಮೀಟ್ರ್ ರಿಡನ್ ಆಗಿರೋದು. ಬಟ್ ಮೀಟರ್ ಟ್ಯಾಂಪರಿಂಗ್ ಮಾಡಿಟ್ಟಿರೋದು. ನಮ್ಮಲ್ಲಿ ಹೇಳ್ತಾರಲ್ಲ ದೆಹಲಿಲಿ ಮಾತ್ರ ಮೀಟರ್ ಟ್ಯಾಂಪರಿಂಗ್ ಮಾಡ್ತಾರೆ, ಇಲ್ಲಿ ಯಾರೂ ಮಾಡೋದು ಇಲ್ಲ ಅಂತ. ಇಲ್ಲ, ಜಾಸ್ತಿ ಮಾಡೋದು. ನಮಗೆ ಸುಮ್ಮನೆ ದೆಹಲಿಲಿ ತೊಗೊಳಕ್ಕೆ ಹೋಗಬೇಡಿ, ಅವ್ರಿಗೆ ಯಾಕೆ ಬಿಸ್ನೆಸ್ ಕೊಡ್ತಾರೆ, ನಮಗೆ ಬಿಸ್ನೆಸ್ ಕೊಡಿ ಅಂತ ಇಂಡೈರೆಕ್ಟಾಗೆ ನಿಮಗೆ ಹೇಳೋದಕ್ಕೋಸ್ಕರ ಈ ಥರ ಹೇಳ್ತಾರೆ ವಿನಃ. ಸೊ ಎಲ್ಲ ಕಡೆನೂ ಮೋಸ ಮಾಡೋದಾರೆ, ಎಲ್ಲ ಕಡೆ ಜೆನ್ಯೂನಾಗಿ ಚೆನ್ನಾಗಿರೋ ಗಾಡಿನೂ ಕೊಡೋನು ಇದ್ದಾರೆ. ಸರಿ, ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಅದರೊಳಗೆ 3.5 ಲಕ್ಷಕ್ಕಿಂತ ಜಾಸ್ತಿ ಲಾಸ್ಟ್ ರೀಡಿಂಗ್ ಬಂದೇ ಅಲ್ಲಿಂದ 1 ವರ್ಷ ಹಿಂದೆ ಇತ್ತು. ಆ 1 ವರ್ಷ ಓಡಿರುತ್ತಲ್ವ, ಅದೆಲ್ಲ ಸೇರಿ 3 ಲಕ್ಷಕ್ಕಿಂತ ಜಾಸ್ತಿ ಕಿಲೋಮೀಟರ್ ಹೋಗಿತ್ತು. ಬಟ್ ಅವ್ರು ಸೆಟ್ ಮಾಡಿಟ್ಟಿದ್ದು 70. ಅದೇನೋ 70ಕ್ಕೆ ಎಲ್ರಿಗೂ ವ್ಯಾಮೋಹ ಇದೆಯಾ ಗೊತ್ತಿಲ್ಲ, ಎಲ್ಲರೂ 70ಕ್ಕೆ ಸೆಟ್ ಮಾಡಿ ಇಟ್ಬಿಡ್ತಾರೆ. ಅವರು 74,000ಕ್ಕೆ ಏನೋ ಸೆಟ್ ಮಾಡಿ ಇಟ್ಟಿದ್ರು. ಫ್ರಂಟ್ ವಿಂಡ್ಶೀಲ್ಡ್ ಚೇಂಜ್ ಮಾಡಿದರು. ಆಮೇಲೆ ಅದು ಕೂಡ ಇಂಪ್ಯಾಕ್ಟ್ ಆಗಿರೋ ಗಾಡಿನೇ. ಬಟ್ ಇಟ್ಸ್ ಓಕೆ, ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿನೇ. ಬಟ್ ನೀವು ರಿಯಲ್ ಆಗಿ ಆ ಗಾಡಿಗೆ ಅಷ್ಟು ಬೆಲೆ ಇಲ್ಲ. ಸೊ ಇದೆಲ್ಲ ಕೌಂಟ್ ಮಾಡಿ 10 ಲಕ್ಷ ಅಂದರೆ ಹೆಚ್ಚು ಕಡಿಮೆ ಒಂದು ಗಾಡಿಗೆ ಸರಿಸುಮಾರು ಅಂದ್ರೂ 1.25 ಲಕ್ಷ. ದೊಡ್ಡ ಗಾಡೀಲಿ 1.25 ಲಕ್ಷ ಡಿಫ್ರೆನ್ಸ್ ಹೇಳ್ತಾರೆ. ಸೊ ಹೀಗೆಲ್ಲ ಮಾಡ್ತಾರೆ ಅಂತ ಹೇಳ್ತಿದ್ದೀನಿ ಅಷ್ಟೆ. ಮಾಡ್ತಾರೆ ಗೊತ್ತಿಲ್ಲ. ಎಲ್ಲ ಡೀಲರ್ಗಳು ಹಿಂಗೇನಾ ಗೊತ್ತಿಲ್ಲ. ಎಲ್ಲ ಡೀಲರ್ಗಳು ಕೆಟ್ಟ ಗಾಡಿನೇ ಮಾರ್ತಾರಾ ಗೊತ್ತಿಲ್ಲ. ಎಲ್ಲ ಡೀಲರ್ಗಳು ಒಳ್ಳೆ ಗಾಡಿನೂ ಮಾರ್ತಾರಾ ಅದು ಗೊತ್ತಿಲ್ಲ. ಸೊ ಹಂಗಾಗಿ ಫೈನಲಿ ಹೇಳೋದಿಷ್ಟೇ. ಸೊ ನೀವು ನಿಮ್ಮ ಮನೆಗೆ ಒಂದು ಗಾಡಿನ ತೊಗೊಳ್ತಾ ಇದ್ದೀರ, ನೀವು ಯಾವಾಗಲೂ ಎಲ್ಲೇ ಹೋದಾಗ ಕಡಿಮೆ ಬೆಲೆನಲ್ಲಿ ಗಾಡಿ ಕೊಡಿ ಅಂತ ಕೇಳಬೇಡಿ, ಬಜೆಟಲ್ಲಿ ಕೇಳಬೇಡಿ, ಲೋನಲ್ಲಿ ಕೇಳಬೇಕು. ನೀವು ಯಾವಾಗಲೂ ಹೋಗಿದಾಗ ಮೊದಲೇ ಡಿಸೈಡ್ ಮಾಡ್ಕೊಂಡಿರಿ. ಮೊದಲೇ ಡಿಸೈಡ್ ಮಾಡ್ಕೊಂಡಿರಬೇಕು ನಿಮ್ಗೆ ಯಾವ ವೆಹಿಕಲ್ ಬೇಕು ಅಂತ, ಯಾವ ವೇರಿಯಂಟ್ ಬೇಕು ಅಂತ, ಯಾವ ಫ್ಯೂಯಲ್ ಟೈಪು, ಯಾವ ಟ್ರಾನ್ಸ್ಮಿಷನ್ ಬೇಕು, ಏನು ಬಜೆಟ್, ಇದು ಮೊದಲೇ ಡಿಸೈಡ್ ಮಾಡ್ಕೊಂಡಿರಬೇಕು. ಇಲ್ಲ ಅಂದರೆ ಹಾಕ್ಬಿಡ್ತಾರೆ. ಸೊ ಇದು ಇಲ್ಲಾದರೂ ಸೇಮ್, ಅಲ್ಲಾದರೂ ಸೇಮ್, ಎಲ್ಲಾದರೂ ಸೇಮ್. ಇಡೀ ದುನಿಯಾ ಇರೋದೇ ಹೀಗೆ. ಹಾಗಾಗಿ ಸೊ ಇದೊಂದು ಕಾಷನ್ ಅಷ್ಟೇ. ಸೊ ನಾನು ಯಾರು ಪರವಾಗೂ ಹೇಳಿಲ್ಲ, ಯಾರು ವಿರೋಧವಾಗೂ ಹೇಳಿಲ್ಲ. ಸೊ ಲೋಕಲ್ ಕೂಡ ಲಾಸ್ಟ್ ಟೈಮ್ ನಾನು ವೀಡಿಯೋದಲ್ಲಿ ನೋಡಿರೋ ಸುಮಾರು ಒಂದು 6-7 ತಿಂಗಳಿಂದ ಒಂದು ಸ್ವಿಫ್ಟ್ ಗಾಡಿ ತೊಗೊಂಡ್ವಿ. ಅದು ಬೆಂಗಳೂರಲ್ಲೇ ತೊಗೊಂಡಿದ್ದು. ಒಳ್ಳೆ ಗಾಡಿ. ಅದು ಏನಿದೆಯೋ ಟ್ರಾನ್ಸ್ಪರೆಂಟಾಗಿ ಹೇಳಿದೆ, ಟ್ರಾನ್ಸ್ಪರೆಂಟಾಗಿ ಕೊಟ್ಟ. ನೋಡಿ ಒಳ್ಳೆ ಗಾಡಿ ಸಿಕ್ತು, ಖುಷಿ ಆಯ್ತು. ಇಲ್ಲಿ ಖುಷಿ ಆಯಿತು. 10,000-20,000 ಜಾಸ್ತಿನೇ ಇದೆ ನಿಜ. ಬಟ್ 10,000-20,000 ಸಮ್ಟೈಮ್ ಜಾಸ್ತಿ ಆದ್ರೂ ಕೂಡ ನಮಗೆ ಪೀಸ್ ಆಫ್ ಮೈಂಡ್ ಇತ್ತು. ಸೊ ಹಂಗೆ ಸಿಗುತ್ತೆ. ಸೊ ಆ ಥರ ಡೀಲರ್ಗಳು ಇದ್ದಾರೆ, ಈ ಥರ ಡೀಲರ್ಗಳು ಇದ್ದಾರೆ. ಫೈನಲ್ ಅಪ್ ಟು ದ ಯುವರ್ ಒಪಿನಿಯನ್, ನಿಮ್ಮ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ.